ರಾಜು ಸರ್ ಒಂದು ಫೋಟೋ ತೆಗೆದುಕೊಳ್ಳಿ, ಗ್ರೂಪ್ ಫೋಟೋ, 2 ಟೀಮ್ಸ್ ಇದೆ, ರೆಡಿ ಇರಲಿ ಮಕ್ಕಳು. ಧನಲಕ್ಷ್ಮಿ ಅವರಿಗೆ ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ವತಿಯಿಂದ ಸಂಸ್ಥಾಪಕರಾದಂಥ ಶ್ರೀಯುತ BL ಶೇಖರ್ ಸರ್ ಹಾಗೆ ಪುಷ್ಪಲತಾ ಮೇಡಮ್ ಅವರ ಅಮೃತ ಹಸ್ತದೊಂದಿಗೆ ನೀಡುವುದರ ಮುಖಾಂತರ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಸನ್ಮಾನಿಸಬೇಕಾದ ನಮ್ಮ ಕರ್ತವ್ಯ, ಆದ್ದರಿಂದ ಸ್ವಲ್ಪ ಸಮಯ ತಗೊಳ್ತಾಗಿ ಕ್ಷಮೆ ಇರಲಿ. ಫೈನಲ್ ಪಂದ್ಯ ಆರಂಭ ಆಗ್ತಾ ಇದೆ. ಎಲ್ಲರೂ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಎರಡೂ ತಂಡಗಳನ್ನ ಅಭಿನಂದಿಸೋಣ. ಎರಡೂ ತಂಡಗಳು ಶುಭ ಹಾರೈಸೋಣ. ನಿಮ್ಮೆಲ್ಲರ ಶುಭ ಹಾರೈಕೆಗಳ ಮುಖಾಂತರವಾಗಿ ಈ ಒಂದು ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಈ ಹಂತದವರೆಗೂ ಬಂದಿದೆ. ಫೈನಲ್ ಪಂದ್ಯವು ಕೂಡ ಇದೇ ರೀತಿಯಾಗಿ ಸಾಗಲಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ರೋಚಕ ಪಂದ್ಯದ ನಿರೀಕ್ಷೆಯಲ್ಲಿ ಎರಡು ಬಲಿಷ್ಠ ತಂಡಗಳ ಮುಖಾಮುಖಿ ಲೀಗ್ ಹಂತದ ಪಂದ್ಯಗಳಲ್ಲಿ ಜಯವನ್ನು ಗಳಿಸಿ, ಕ್ವಾರ್ಟರ್ ಫೈನಲ್ ಹಂತದಲ್ಲಿ ನಾಕೌಟ್ ಪಂದ್ಯಗಳಲ್ಲೂ ಕೂಡ ಜಯವನ್ನು ಗಳಿಸಿ, ಸೆಮಿಫೈನಲ್ ಹಂತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲಾ ತಂಡದ ವಿರುದ್ಧ ಜಯವನ್ನು ಪಡೆದಿದ್ದಾರೆ. ಮೈಸೂರು ತಂಡ ಬೆಂಗಳೂರು ನಗರ ಜಿಲ್ಲಾ ತಂಡದ ವಿರುದ್ಧ ಜಯವನ್ನು ಪಡೆದಿದ್ದಾರೆ. ಇಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಎರಡೂ ತಂಡಕ್ಕೂ ಕೂಡ. ಮೊದಲ ದಾಳಿಯಲ್ಲಿ ಅಂತಾರಾಷ್ಟ್ರೀಯ ಆಟಗಾರ್ತಿಯನ್ನು ನೋಡ್ತಾ ಇದ್ದೇವೆ. ಧನಲಕ್ಷ್ಮಿ ದಾಳಿ ವಿಭಾಗದಲ್ಲಿ ಬೋನಸ್ ಮಾಡುವ ಪ್ರಯತ್ನ. ಯಾವುದೇ ಅಂಕವಿಲ್ಲದೆ ವಾಪಸ್ ಆಗಿದ್ದಾರೆ ನೊಂದಿಗೆ ಮೊದಲ ದಾಳಿಯಲ್ಲಿ. ಮೈಸೂರು ತಂಡದ ಪರವಾಗಿ ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ್ತಿ ಸುಲ್ತಾನ ತಮ್ಮ ದಾಳಿ ವಿಭಾಗದಲ್ಲಿ ಇಲ್ಲಿ ಕೂಡ ಎಂಟಿ ರೈಡ್ ಆಗ್ತಾ ಇದೆ. ಎರಡು ಸತತ ಎಂಟಿ ರೈಡ್ ನೋಡಿದ್ದೇವೆ. ಹೆಚ್ಚು ಎಂಟಿ ರೈಡ್ಗಳಿಗೆ ಅವಕಾಶ ಇಲ್ಲ. ಪ್ರಮುಖ ದಾಳಿಗಾರ್ತಿಯಾಗಿ ಯೋಗೇಶ್ವರಿ ಮೈಸೂರು ತಂಡದ ಪರವಾಗಿ ಜೆರ್ಸಿ ನಂಬರ್ 6 ಬೋನಸ್ ಮಾಡುವ ಪ್ರಯತ್ನ. ಕಂಪ್ಲೀಟ್ ಆಗಿ ಕ್ರಾಸ್ ಆಗಿಲ್ಲ ಅಂತಾರೆ ಮಾತ್ರನೇ ಅವಕಾಶ ಸಿಗುತ್ತೆ. ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲಾ ತಂಡ ತಮ್ಮ ಖಾತೆಯನ್ನು ತೆರೆದಿದ್ದಾರೆ. ಇನ್ನೊಂದು ಮಿಸ್ಟೇಕ್ ಬರ್ತಾ ಇದೆ. ಸೂಪರ್ ರೈಡ್ ಆಗೋ ಎಲ್ಲ ಸಾಧ್ಯತೆ. 3 ಅಂಕಗಳ ಸಂಪಾದನೆ. ಬಲಿಷ್ಠ ತಂಡದ ವಿರುದ್ಧ ಬಲಿಷ್ಠ ದಾಳಿಯ ಪ್ರದರ್ಶನ.